ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಹುಡುಗ ನನಗೆ ಫೋನ್ ಮಾಡಿದ, ಮಗ ವೆದರ್ ಚೆನ್ನಾಗಿದೆ, ಮಳೆ ಬರ್ತಾ ಇದೆ ಅಂತ. ಅದಕ್ಕೆ ನಾವು ಫಸ್ಟ್ ಹೊರಟಿದ್ದೆ ದೇವರಾಯನದುರ್ಗ. ಸರಿ ಆಯಿತು ಅಂತೇಳಿ ನಾವು ಹೊರಟ್ವಿ. ದೇವರಾಯನದುರ್ಗದಲ್ಲಿ ಏನು ಸಿಗುತ್ತೆ ಅಂತನಾ, ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ, ಬೇಕೀಗ ವಾಪಸ್ಸು ಪಿಸು ಮುತ್ತಿನ ಮಾಲೆ, ಬರೆಯುವ ಮುನ್ನವೇ ಓದು ನಿವೋಲೆ. ರೈನಿ ಸೀಸನಲ್ಲಂತೂ ಮಲೆನಾಡು ಥರ ಫೀಲ್ ಕೊಡೋ ಈ ನಮ್ಮ ದೇವರಾಯನದುರ್ಗದ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ನಾವು ಹಂಗೆ ನಮ್ಮ ಹುಡುಗ ಮುಂದೆ ಹೋಗ್ತಾ ನೋಡ್ತಾ ಇದ್ವಿ. ಸಂಡೇ ಬಂತು ಅಂದರೆ ಗುರು, ದೇವರಾಯನದುರ್ಗದ ಪೂರ್ತಿ ಹುಡುಗಿರೆ ಫೋಟೋಶೂಟ ಮಾಡ್ತಾ ನಿಂತವ್ರೆ. ಹಂಗೆ ನಮ್ಮ ಹುಡುಗ ಒಳಗಡೆ ಹೋಗೋಣ ಅಂತ ನಾವು ಚಿನ್ಮಗೆ ಟಿಕೆಟ್ ತಗೊಂಡ ಹೋಗ್ತಿದ್ದಂಗೆ ನಮಗೆ ಕೋತಿ ಸ್ವಾಗತ ಮಾಡ್ತು. ಜಿಂಕೆಗಳು ದಂಡೆ ನಿಂತಿದ್ದು ಗುರು, ನೋಡಿ ಕಣ್ಣೆಷ್ಟು ನೋಡಿದ್ರು, ಆಹಾ ಏನು ಅದ್ಭುತ. ಹಂಗೆ ನಾವು ಒಂದು ಸೆಲ್ಫಿ ತೊಗೊಂಡ್ವಿ. ಇಲ್ಲಿ ಪುರಾತನದಿಂದ ಒಂದು ಹಿಸ್ಟ್ರಿ ಇದೆ. ಏನಂತ ಅಂದರೆ, ರಾಮ ಕಾಡಿಗೆ ಬಂದಿದ್ದಾಗ ಹಣೆಗೆ ಗಂಧ ಇಟ್ಕೊಳಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬಾಣ ಹೊಡೆದಂತೆ. ಆ ಜಾಗದಲ್ಲಿ ನೀರು ಉಕ್ಕಿ ಹರಿತಾ ಇದೆ ಅಂತ ಇಲ್ಲಿ ಪ್ರಸಿದ್ಧಿ ಇದೆ. ಬೇಕಾದರೆ ನೀವೇ ನೋಡ್ಬೋದು. ಇದು ನೋಡಕ್ಕಂತಾನೆ ಸುಮಾರು ಜನ ಬಂದಿರ್ತಾರೆ. ಈ ಕೋತಿ ನೋಡಿ ನಂಗೆ ಹಿಂಗೆ ಹೇಳ್ಬೇಕನ್ನಿಸ್ತು. ಏನ್ ಪುಟ್ರಂಗಣ್ಣ ಹಿಡಿಯದಿಡಿತಾ ಸರಿಯಾಗಿರೋದ್ನೇ ಹಿಡಿದೀಯ ಬಿಡು. ನಾವು ಚಿಲ್ಮೆಗೆ ಬಾಯ್ ಹೇಳ್ತಾ ಹಂಗೆ ನಾವು ಮುಂದಕ್ಕೆ ಹೊರಟ್ವಿ. ಈ ಪ್ರಕೃತಿನ ನೋಡ್ತಾ ಇದ್ರೆ ನನಗೊಂದು ಡೈಲಾಗ್ ಜ್ಞಾಪನಕ್ಕೆ ಬರುತ್ತೆ. ಪ್ರಕೃತಿ ಏನ್ ಹೇಳ್ತೆ ಗೊತ್ತಾ, ಈ ಹರಿಯೋ ನೀರ್ ತರ ನಾವು ಹಳೆ ನೆನಪುಗಳನ್ನ ಹರಿಯಕ್ ಬಿಟ್ಬಿಟ್ಟು ಹೊಸದನ್ನ ಬರ್ ಮಾಡ್ಕೋಬೇಕು ಅಂತ. ಮಳೆನೇ ಸ್ಟಾರ್ಟ್ ಆಗಿಲ್ಲ ಗುರು, ಇವು ಆಂಟಿ ಯಾರೋ ಛತ್ರಿ ಹಿಡ್ಕೊಂಡು ಹೋಗ್ತಾವ್ರೆ. ಈ ರೋಡಲ್ಲಂತೂ ಹೆವಿ ಡ್ರೈವಿಂಗ್ ಗುರು, ಕಾರ್ನರ್ದಂತೂ ಹೆವಿ ಫಾಸ್ಟಾಗಿ ಬರ್ತಾರೆ. ನಮ್ಮ ಗಾಡೀಲಿ ಬೇರೆ ಬ್ರೇಕ್ ಇರಲಿಲ್ಲ, ನೋಡ್ಕೊಂಡು ಹೋಗ್ಬೇಕು. ದೇವರಾಯನದುರ್ಗ ಹೋಗೋಣ ಅಂದ್ಕೊಂಡ್ವಿ. ಸಿಕ್ಕಾಪಟ್ಟೆ ಮಳೆ ಬಂದಿದ್ದರಿಂದ ನಾನು ನಮ್ಮ ಹುಡುಗ ರಿಟರ್ನ್ ಆಗೋಣ ತುಮಕೂರಿಗೆ, ಯಾವುದು ಬೇಡ ಅಂತ ವಾಪಸ್ ಹೋಗ್ತಾ ಇದ್ವಿ. ಈ ಸೌಂದರ್ಯ, ಈ ಪ್ರಕೃತಿನೆಲ್ಲ ನೋಡ್ತಾ ಇದ್ರೆ ಹಿಂಗೆ ನಾವು ಚಿಕ್ಕ ಮಕ್ಕಳಾಗಿ ಇದ್ಬಿಡ್ಬೇಕಿತ್ತು, ಏಜೇ ಆಗಿ ಬರ್ತಿತ್ತು ಅಂತ ಅನಿಸುತ್ತೆ. ಏನು ಮಾಡೋಕ್ಕಾಗುತ್ತೆ, ವಯಸ್ಸಾದೇ ಆಗುತ್ತೆ. ದೊಡ್ಡವರಾಗ್ತಾ ಪೋಲಿಗಳಾಗಿ ಹೋಗ್ಬಿಡ್ತೀವಿ. ಈ ಪ್ರಕೃತಿ ನೋಡ್ತಾ ಇದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ನೆನಪಿಗೆ ಬರ್ತಾರೆ ಗುರು. ಹೌದೇ ಒಂದು ಡೈಲಾಗ್ ಕೇಳ್ಕೊಬಂದು ಬನ್ನಿ. ಆಕಾಶಕ್ಕೂ ನನಗೂ ಒಳ್ಳೆ ಸಂಬಂಧ ಇದೆ. ನನ್ನ ಒಳಗಡೆಯಿಂದ ಆಕಾಶಕ್ಕೆ ಏನೋ ತೇಳ್ಕೊಂಡು ಹೋದಾಗನ್ಸುತ್ತೆ. ಹಾರಾಡೋ ಗಾಳಿಪಟ ನೋಡ್ತಿದ್ರೆ ನಾನು ತುಂಬಾ ಚಿಕ್ಕವನು, ತುಂಬಾ ಒಳ್ಳೆಯವನು ಅನ್ಸುತ್ತೆ. ನನ್ನ ಪ್ರಕಾರ ಮನುಷ್ಯರು ಯಾವಾಗ್ಲೂ ಚಿಕ್ಕ ಮಕ್ಕಳು ತರ ಇರ್ಬೇಕು. ನಾವು ದೊಡ್ಡವರಾಗ್ತಾ ಕಳ್ಳನ್ ಮಕ್ಕಳು ಆಗ್ಬಿಡ್ತೀವಿ, ತಪ್ಪಲ್ವಾ? ಅದಕ್ಕೆ ನಾನು ಅವಾಗ ಗಾಳಿಪಟ ಹಾರ್ತಾ ಚಿಕ್ಕ ಮಗು ಆಗಕ್ಕೆ ಟ್ರೈ